ಆದರೆ ಗೋವುಗಳೇ ದಾನ, ಗೋವುಗಳೇ ದಕ್ಷಿಣೆ, ಗೋವುಗಳೇ ಸಂಪತ್ತು, ಗೋವುಗಳೇ ಪೂಜ್ಯವಾದಂತಹ ಒಂದು ದೊಡ್ಡ ಭಗವಂತನ ಅಧಿಷ್ಠಾನ ಅನ್ನುವ ಪರಿಕಲ್ಪನೆ ಇದ್ದದ್ದು ಪ್ರಾಚೀನ ಕಾಲದಲ್ಲಿ. ಹೀಗಾಗಿ 6,000 ಕೋಟಿ ಆಕಳಗಳನ್ನು ದಾನ ಮಾಡಿದ ಅಂಬರೀಷ ಅಂತಾರೆ. ಇಂತಹ ದಾನ ಧರ್ಮಗಳಲ್ಲಿ ನಿತ್ಯದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾ, ಪರೋಪಕಾರವನ್ನು ಮಾಡ್ತಾ, ವ್ರತ ನಿಯಮಗಳನ್ನು ವಿಶೇಷವಾಗಿ ಅನುಷ್ಠಾನ ಮಾಡ್ತಾ, ಅದರಲ್ಲಿಯೂ ಏಕಾದಶಿ ವ್ರತವನ್ನು ಅತ್ಯಂತ ಪ್ರಮುಖವಾಗಿ ತನ್ನ ಜೀವನದ ಗುರಿಯಿಂದ ಇಟ್ಟುಕೊಂಡಂತಹ ಮಹಾನುಭಾವ ತನ್ನ ಸಮಗ್ರವಾದ ಜೀವನವನ್ನೇ ಭಗವನ್ಮಯವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾದ ಅನ್ನುವುದನ್ನು ನಾವು ಕಾಣುತ್ತೇವೆ. ನಮ್ಮ ಜೀವನವು ಭಗವನ್ಮಯವಾಗಬೇಕು, ಸಾಧನ ಪರಿಪೂರ್ಣವಾಗಬೇಕು, ಸಮಯ ವ್ಯರ್ಥ ಆಗಬಾರದು, ಶಕ್ತಿಯ ಅಪವ್ಯಯ ಆಗಬಾರದು. ಹಾಗಾದರೆ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗ ಸಂಗಂ. ಇಂತಹ ವ್ರತಗಳ ನಿಯಮಗಳ ಅನುಷ್ಠಾನ ಮಾಡಿದ್ದಕ್ಕೆ ದೇವರು ಅವನಿಗೆ ಎಂತಹ ಸೌಭಾಗ್ಯವನ್ನು ಕೊಟ್ಟಿದ್ದ. ಅವನ ಇಚ್ಛೆಗೆ ತಕ್ಕಂತೆ ಎಲ್ಲ ಸಾಧನ ಸಂಪತ್ತು ಒದಗಿ ಬರ್ತಾ ಇತ್ತು. ಆಲೋಚನೆ ಮಾಡಿ, ನಮಗೆ ಹೀಗೆ ಸಾಧ್ಯವಾಗ್ತದ? ಇವತ್ತಿನ ಕಾಲದಲ್ಲಿ ನಾನು ಏನು ಹೇಳ್ತೇನೆ ಅದನ್ನು ಒಬ್ಬ ಮನುಷ್ಯ ಕೇಳ್ತಾನೆ, ಕೂಡು ಅಂದ್ರೆ ಕೂಡ್ತಾನೆ, ಬಾ ಅಂದ್ರೆ ಬರ್ತಾನೆ, ಇಷ್ಟೊತ್ತಿಗೆ ಬಾ ಅಂದ್ರೆ ಅಷ್ಟೊತ್ತಿಗೆ ಬರ್ತಾನೆ, ಹೇಳಿದ ಎಲ್ಲ ಕೆಲಸ ಮನೆ ಕೆಲಸ ಮಾಡ್ತಾನೆ. ಹಾಗಾದರೆ ಅವನ ಮೇಲೆ ನಮಗೆ ಎಷ್ಟು ಪ್ರೀತಿ ಇರ್ತದೆ? ಅವನಿಗೇನು ಬೇಕೋ, ಅವನ ಮನೆ ಕೆಲಸಕ್ಕೆ ಏನು ಬೇಕೋ, ಅವನ ಮಕ್ಕಳು, ಅವನ ಹೆಂಡತಿ, ಅವನ ಮನೆ, ಅದಕ್ಕೆ ಬೇಕಾದ ಏನೇನು ವಸ್ತುಗಳಿವೆ ಅವುಗಳೆಲ್ಲವನ್ನ ಸಂತೋಷದಿಂದ ಒದಗಿಸುವುದಕ್ಕೆ, ಅವನಿಗೂ ತಿಳಿಯದೇ ಇದ್ದದ್ದನ್ನು ಅವನಿಗೆ ಅವಶ್ಯಕ ಅಂತ ನಮಗನಿಸಿದರೆ ನಾವೇ ಕೊಡೋಣ ಅನ್ನುವ ಮಟ್ಟದಲ್ಲಿ ಮನುಷ್ಯ ಮುಂದಾಗ್ತಾನೆ. ಯಾಕೆಂದ್ರೆ ನಾನು ಏನು ಹೇಳ್ತೇನೆ ಅದನ್ನು ಕೇಳ್ತಾನೆ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಜೀವನವನ್ನು ಮಾಡ್ತಾನೆ. ಹಾಗಾದರೆ ಅವನಿಗೇನು ಬೇಕೋ ಅದನ್ನು ಒದಗಿಸುವುದು ನನ್ನ ಧರ್ಮ ಅನ್ನುವ ಪ್ರಜ್ಞೆ ಯಜಮಾನನಿಗೆ ಬರುವುದು ಸಹಜ. ಹಾಗೆ ನಮಗೆ ಪರಮ ಸುಖವಾದ ಮೋಕ್ಷ ಬೇಕು, ಅದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಬರೋ ವಿಘ್ನಗಳು ದೂರ ಆಗಬೇಕು. ನಾನಾ ತರಹದ ಪಾಪಗಳು, ನಾನಾ ತರಹದ ಅಡ್ಡಿ ಆತಂಕಗಳು ವಿಘ್ನಗಳಾಗಿ ನಮಗೆ ಬರಬಾರದು ಮಧ್ಯದಲ್ಲಿ ಅನ್ನೋದಕ್ಕಾಗಿ ನಾವು ಪರಿತಪಿಸ್ತಾ ಇದ್ದೇವೆ. ಇದು ದೇವರಿಗೆ ಗೊತ್ತು. ಆದರೆ ಆ ಎಲ್ಲ ವಿಘ್ನಗಳು ದೂರ ಆಗಬೇಕು, ಸಾಧನೆ ಪರಿಪೂರ್ಣ ಆಗಬೇಕು, ಗುರಿಯಾದ ಆ ಪರಮ ಸುಖವನ್ನು ನಾವು ಪಡೆಯಬೇಕು ಅಂತಾದರೆ ನಾವು ದೇವರಿಗೆ ಬೇಕಾದವರಾಗಬೇಕು. ನಾನೇನು ಹೇಳ್ತೇನೆ ಅದನ್ನೆಲ್ಲ ಇವನು ಕೇಳ್ತಾನೆ ಅಂತ ದೇವರಿಗೆ ಅನಿಸ್ಬೇಕು. ಅಂದ್ರೆ ದೇವರು ಮಾಡ್ತಾನೆ. ದೇವರು ಹೇಳಿದ್ದನ್ನು ನಾವು ಕೇಳ್ತೇವೆ ಅಂತ ಅನಿಸೋದು ಅಂದ್ರೂ ಒಂದೇ, ವಿಹಿತವಾದ ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡೋದು ಅಂದ್ರೂ ಒಂದೇ. ಅದು ಯಾರ ಆಚಾರ್ಯರ, ಪುರೋಹಿತರ, ಇನ್ಯಾವುದೋ ವ್ಯಕ್ತಿಗಳ ಆದೇಶ ಅಲ್ಲ. ಅದು ಸಾಕ್ಷಾತ್ ಭಗವಂತನ ಆದೇಶಗಳೇ ವೇದಗಳಲ್ಲಿ, ಸ್ಮೃತಿಗಳಲ್ಲಿ ಹೇಳಿದ್ದು. ದೇವರೇ ತಾನು ನುಡಿದದ್ದು, ದೇವರೇ ತಾನು ಆದೇಶ ನೀಡಿದ್ದು ವೇದಗಳು, ಶಾಸ್ತ್ರಗಳು. ಅಂತಹ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಿದರೆ ದೇವರಂತಾನೆ, ನಾನು ಹೇಳಿದ್ದನ್ನೆಲ್ಲ ತನ್ನ ಶಕ್ತಿ ಇದ್ದಷ್ಟು ಪಾಲನೆ ಮಾಡ್ತಾನಲ್ಲ, ವಂಚನೆ ಇಲ್ಲದೆ ಪಾಲನೆ ಮಾಡ್ತಾನೆ. ಇಷ್ಟು ನಂಬಿಕೆಯನ್ನಿಟ್ಟು ಕಣ್ಣು ಮುಚ್ಚಿ ನನ್ನ ಆಜ್ಞೆಯಿಂದ ಹಿತ ಇದೆ, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದರೊಳಗೆ ಉದ್ಧಾರ ಇದೆ ಅಂತನ್ನುವ ಪೂರ್ಣವಾದ ವಿಶ್ವಾಸವನ್ನಿಟ್ಟು ಇವನು ನಡೆದಿದ್ದಾನಲ್ಲ, ಹಾಗಾದ್ರೆ ಇವನಿಗೇನು ಬೇಕೋ ಅದನ್ನು ಕೊಡೋದು ನನ್ನ ಕರ್ತವ್ಯ ಅಂತ ದೇವರು ಟೊಂಕ ಕಟ್ಟಿ ನಿಲ್ತಾನೆ. ಪಾಂಡುರಂಗ ವಿಠಲ ಟೊಂಕ ಕಟ್ಟಿದ್ದೇ ಅದಕ್ಕಾಗಿ. ನಿಮಗೇನು ಬೇಕೋ ಆ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಸಾಧನೆಯನ್ನ ಯಶಸ್ವಿಗೊಳಿಸ್ತೇನೆ ಅಂತ ಟೊಂಕ ಕಟ್ಟಿ ನಿಂತಿದ್ದಾನೆ ದೇವರು. ಅದನ್ನು ನಾವು ಅಂಬರೀಷನ ಜೀವನದಲ್ಲಿ ನೋಡಬಹುದು. ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗಂ. ಅವನು ತಲೆ ಬಾಗ್ತಾ ಇದ್ದ ಭಗವಂತನಿಗೆ, ಯಾವಾಗಲೂ ಭಗವಂತನನ್ನ ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇದ್ದ, ಮಾತುಗಳಿಂದ ಸ್ತೋತ್ರ ಮಾಡ್ತಾ ಇದ್ದ ಅಂತೆಲ್ಲ ನೀವು ಕೇಳಿದಿರಿ. ಅವನ್ನಷ್ಟೇ ದೇವರು ಒದಗಿಸಿರಲಿಲ್ಲ. ಅವನು ಏನಾದರೂ ಒಬ್ಬರ ಸ್ಪರ್ಶ ಮಾಡಬೇಕು ಅಂದರೆ ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗಸಂಗ. ತನ್ನ ದೇಹದ ಸ್ಪರ್ಶವನ್ನ ಮತ್ತೊಬ್ಬರಿಗೆ ಮಾಡಬೇಕು ಅಂದರೆ, ಅಥವಾ ಅವರ ಸ್ಪರ್ಶವನ್ನ ತಾನು ಮಾಡಿಕೊಳ್ಳಬೇಕು ಅಂದರೆ ಆ ವ್ಯಕ್ತಿ ಭಗವಂತನ ಭೃತ್ಯನಾಗಿರಬೇಕು, ಭಗವದ್ ಭಕ್ತನಾಗಿರಬೇಕು.
ವಿಷ್ಣುದಾಸನಾಗಿರಬೇಕು. ಅಂದರೆ ಮಾತ್ರ ಅವನ ಸ್ಪರ್ಶವನ್ನು ಮಾಡ್ತಾ ಇದ್ದನು. ಎಂತಹ ಜ್ವಲಂತವಾದ ಧರ್ಮದ ದೀಕ್ಷೆ, ಎಂತಹ ದೊಡ್ಡ ಆದರ್ಶ. ಬಹಳ ಸರಿಯಾಗಿ ಇದನ್ನು ಗ್ರಹಣ ಮಾಡಿ. ಇದರಲ್ಲಿ ದ್ವೇಷ ಇಲ್ಲ, ಇದರಲ್ಲಿ ಅಸೂಯೆ ಇಲ್ಲ, ಇದರಲ್ಲಿ ಕ್ರೂರತೆ ಇಲ್ಲ, ಉಗ್ರತೆ ಇಲ್ಲ. ಇದರಲ್ಲಿ ದೀಕ್ಷೆ ಇದೆ, ಇದರಲ್ಲಿ ನಿಷ್ಠೆ ಇದೆ, ಇದರಲ್ಲಿ ಪ್ರಾಮಾಣಿಕತೆ ಇದೆ. ಅನೂಚಾನ ಪರಂಪರೆಯಿಂದ ಬಂದಂತಹ ಸತ್ಸಂಪ್ರದಾಯದಿಂದ